ಸಂವಿಧಾನಿಕ ಮೀಸಲಾತಿ ಅಂತ ಮೀಸಲಾತಿ ಹೋರಾಟವನ್ನು ವಿಶೇಷವಾಗಿ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೀತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಸದನದಲ್ಲಿ ಇವತ್ತು ಏನೇನು ನಡೀತು ಅನ್ನೋದು ನಿಮಗೆ ತೋರಿಸ್ತೀವಿ. ನಮ್ಮ ಸರ್ಕಾರ ಇರೋವರೆಗೂ ಲಿಂಗಾಯತರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಒಪ್ಪನೆ ಘೋಷಣೆ ಮಾಡಲಿ. ನಾನು ನಿಮ್ಗೆ ಕೇಳದೆ ಬಿಡ್ತೇವೆ. ನಾವು ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ. ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೇಳಲು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ದೂ ಆಯಿತು. ಪೊಲೀಸರ ಮೇಲೆ ಕಲ್ಲು ತೂರಾಟ, ಚಪ್ಪಲಿ ಎಸೆತ ಮಾಡಿದ್ದೂ ಆಯಿತು. ಪೊಲೀಸರ ಲಾಠಿ ರುಚಿ ತಿಂದಿದ್ದೂ ಆಯಿತು. ಕೆಲವರ ಬುರುಡೆ ಒಡೆದು ರಕ್ತ ಸುರಿದಿದ್ದೂ ಆಯಿತು. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಬೇಕಂತಲೇ ಲಿಂಗಾಯತ ಸಮುದಾಯವನ್ನೇ ಟಾರ್ಗೆಟ್ ಮಾಡಿದೆ ಅಂತ ಆರೋಪ ಮಾಡಿದ್ದೂ ಆಯಿತು. ಆದರೆ ಈ ಮೀಸಲಾತಿ ಸಮರ ಇಲ್ಲಿಗೆ ನಿಂತಿಲ್ಲ. ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದ್ದು, ಪಂಚಮಸಾಲಿ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಲ್ಲವೂ ಇವತ್ತು ಬೆಳಗಾವಿ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆಗೆ ಬಂತು. ಬರೀ ಚರ್ಚೆ ಅಲ್ಲ, ಬಿಸಿ ಬಿಸಿ ಚರ್ಚೆ ಆಯಿತು. ಚರ್ಚೆ ವಿಕೋಪಕ್ಕೂ ಹೋಯಿತು. ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮೀಸಲಾತಿ ಕೊಡಲ್ಲ ಅಂತ ಘೋಷಣೆ ಮಾಡಿದ್ರು. ತಾಕತ್ತಿದ್ರೆ ಮೀಸಲಾತಿ ಕೊಡಲ್ಲ ಅಂತ ಘೋಷಿಸಿ ಅನ್ನೋ ಚಾಲೆಂಜ್ ಹಾಕಿದ್ದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಮೀಸಲಾತಿ ಕೊಡೋದಿಲ್ಲ ಅಂತ ಸದನದ ಮೂಲಕವೇ ಸಿಎಂ ಅಧಿಕೃತ ಘೋಷಣೆ ಮಾಡಿದ್ರು. ಆದ್ರೆ ಸಿಎಂ ಹಾಗೆ ಹೇಳುತ್ತಿದ್ದಂತೆ ನಮಗೆ ಬೇಕಾಗಿರುವ ಮೀಸಲಾತಿಯನ್ನ ತಗೊಳ್ಳೋದು ಗೊತ್ತಿದೆ ಅಂತ ಸರ್ಕಾರಕ್ಕೆ ಮತ್ತೆ ಪಂಚಮಸಾಲಿ ಸ್ವಾಮೀಜಿ ಸವಾಲ್ ಕೂಡ ಹಾಕಿದ್ರು. ನಾನು ಮುಖ್ಯಮಂತ್ರಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಷ್ಟೊಂದು ತೊಂದರೆ ತಗೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿ, ನಮ್ಮ ಮೇಲೆ ಕೇಸ್ ಮಾಡಿ, ನಮ್ಮ ಹೋರಾಟ ಹತ್ತಿಕ್ಕೂ ಬದಲು ಅಧಿವೇಶನದಲ್ಲಿ ಒಪ್ಪನೆ ಹೇಳ್ರಿ, ನಮ್ಮ ಸರ್ಕಾರ ಇರೋವರೆಗೂ ಲಿಂಗಾಯತರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಒಪ್ಪನೆ ಘೋಷಣೆ ಮಾಡಲಿ. ನಾನು ನಿಮ್ಗೆ ಕೇಳದೆ ಬಿಡ್ತೇವೆ. ಹಳ್ಳಿ ಗಡ್ಡಾಡಿ ಬರೋ 3 ವರ್ಷದಲ್ಲಿ ನಮ್ಮನ್ನು ಪ್ರೀತಿ ಮಾಡುವಂಥ, ನಮಗೆ ಗೌರವ ಕೊಡುವಂಥ ಸರ್ಕಾರ ನಾವು ಅಧಿಕಾರ ತರೋ ಪ್ರಯತ್ನ ಮಾಡ್ತೀವಿ. ನಿಮ್ಮನ್ನ ಸತಾಯಿಸಕ್ಕೆ ಹೋಗಲ್ಲ. ಇವತ್ತು ಘೋಷಣೆ ಮಾಡಿ, ನಿಮ್ಗೆ ತಾಕತ್ತಿದೆ. ಒತ್ತಾಯ. ನಾವು ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ. ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಯಾಕಂದ್ರೆ ಆರ್ಟಿಕಲ್ 340 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಯಾರೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಲ್ಲಿ ಅವಕಾಶವನ್ನು ಪಡ್ಕೋಬೇಕಾದ್ರೆ ಆರ್ಟಿಕಲ್ 340 ನಲ್ಲಿ ಏನು ಹೇಳ್ತದೆ ಅದರ ಪ್ರಕಾರ ನಡ್ಕೋಬೇಕು. ನಾವು ಸಂವಿಧಾನ ಪರವಾಗಿದ್ದೀವಿ. ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರಲ್ಲ, ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ. ಈ ರೀತಿ ಸುಳ್ಳು ಹೇಳಿ ದಿಕ್ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ. ಕೊಡೋಕ್ಕಾಗಲ್ಲ ಅಂತ ಹೇಳಿರಲ್ಲ, ಪಡ್ಕೊಂಡು ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಜನರ ಜೊತೆಗೆ ಇದ್ಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ. ಯಾವಾಗ ಪಂಚಮಸಾಲಿ ಮೀಸಲಾತಿ ಕೊಡಲು ಆಗಲ್ಲ, ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಸಿಎಂ ಘೋಷಿಸಿದ್ರು, ವಿಧಾನ ಪರಿಷತ್ನಲ್ಲೇ ಬಿಜೆಪಿಯವರು ಧರಣಿಗೆ ಕೂತ್ರು. ಸದನದ ಬಾವಿಗಿಳಿದ್ರು, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟ್ಟಾದ್ರು. ಸದನವನ್ನು 3 ಗಂಟೆ ನಡೆಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಇದೆಯೇ ಹೊರತು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಕಾನೂನನ್ನು ಯಾರೇ ಕೈ ಸರ್ಕಾರ ಸುಮ್ಮನೆ ಬಿಡಲ್ಲ. ವಿಧಾನಸಭೆಯಲ್ಲಿ ಬೆಳಿಗ್ಗೆಯೇ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ಮಾತುಗಳಲ್ಲೇ ಸರ್ಕಾರದ ನಿಲುವನ್ನ ಹೇಳಿದ್ರು. ಜೊತೆಗೆ ಹಿಂದಿನ ಬೊಮ್ಮಾಯಿ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿಯೇ ನಿರ್ಧಾರ ಕೈಗೊಂಡಿದೆ ಎಂದು ಬಿಜೆಪಿಯನ್ನು ಇದೇ ನಿಲುವಿನ ಸಾಲಿಗೆ ಎಳೆದ್ರು. ಮತ್ತೊಂದೆಡೆ ವಿಧಾನಸಭೆಯಲ್ಲೂ ಇದೇ ಮೀಸಲಾತಿಯ ಕಿಚ್ಚು ಸದ್ದು ಮಾಡಿದೆ. ವಿಧಾನಸಭೆಯಲ್ಲಿ ರದ್ದಾಂತ ಎಬ್ಬಿಸಿದ ಮೀಸಲಾತಿ ಕಿಚ್ಚು. ವಿಧಾನಸಭೆಯಲ್ಲೂ ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಮಾರ್ಧನಿಸಿತು. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ವಿಷಯವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಣಕಿದ್ರು. ದಯೆಯೇ ಇಲ್ಲದಂಗೆ ಹೊಡೆಸಿದ್ದಾರೆ ಅಂತ ಅಶೋಕ್ ಹೇಳಿದ್ರೆ, ನಿಮ್ಮವರೇ ಕಲ್ಲು ಹೊಡೆದಿದ್ದು ಅದಕ್ಕೆ ಸಾಕ್ಷಿ ಇದೆ ಅಂತ ಪರಮೇಶ್ವರ ತಿರುಗೇಟು ಕೊಟ್ರು. ಹಾಗಿದ್ರೆ ಅದೇನ್ ಸಾಕ್ಷಿ ತೋರಿಸಿ ಅಂತ ಯತ್ನಾಳ್ ಸವಾಲೆಸಿದ್ರು. ದಯವೇ ಧರ್ಮದ ಮೂಲ. ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದಯ ಇಲ್ಲದಂಗೆ ಹೊಡೆದಾಕಿದ್ದಾರೆ. ವಿಚಾರಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ದೌರ್ಜನ್ಯ ಅಲ್ವೇನು? ಹೋರಾಟ ಮಾಡಕ್ ಹಕ್ಕಿಲ್ವಾ? ಈಗ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗೂ ಸುಮಾರು 4 ಲಕ್ಷ ಜನ ಸೇರಿ ಹೋರಾಟ ಮಾಡಿದ್ರು. ಅವಾಗ ಯಾಕೆ ಗಲಾಟೆ ಆಗ್ಲಿಲ್ಲ? ಇವತ್ತು ಯಾಕೆ ಗಲಾಟೆ ಆಯ್ತು? ಮಾನ್ಯ ಸಭಾಧ್ಯಕ್ಷರೇ, ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತ ಹೇಳಿದೀವಿ. 20 ಟ್ರ್ಯಾಕ್ಟರ್ಸ್ ಬಂದಿದೆ. ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ. ಪೊಲೀಸ್ನವ್ರು ಏನು ಮಾಡಬೇಕು?
ಆಗ ಅವರು ವಿದ್ವಿದ್ವಾಗಿ ಹೇಳ್ತಾರೆ. ಪೊಲೀಸ್ನವ್ರು ತಡೆಯೋಕೆ ಹೋದ್ರೆ ಅವರಿಗೆ ಕಲ್ಲು ಹೊಡಿತಾರೆ. ಇದೆಲ್ಲ ವಿಡಿಯೋ ಇದೆ ಪಾಟೀಲ್, ನಾನೇನು ಸುಳ್ಳು ನಂದೇನು ಸ್ಟೇಟ್ಮೆಂಟ್ ಇಲ್ಲ, ಇದೆಲ್ಲ ಡಾಕ್ಯುಮೆಂಟೇಶನ್. ವಿಡಿಯೋ ಬಿಡುಗಡೆ ಮಾಡಿ ಯಾರವರು ಕ್ಲಾರಿಫಿಕೇಶನ್ ಎಲ್ಲ ತೋರಿಸೋಣ. ಯತ್ನಾಳ್, ಅಶೋಕ್, ಪರಮೇಶ್ವರ್ ಚರ್ಚೆ ಮಧ್ಯೆ ವಿಜಯಾನಂದ ಕಾಶಪ್ಪನವರ ಎದ್ದು ಗಲಾಟೆಗೆಲ್ಲ ಆರ್ಎಸ್ಎಸ್ನವರ ಪ್ರಚೋದನೆಯೇ ಕಾರಣ ಅಂದುಬಿಟ್ರು. ಆರ್ಎಸ್ಎಸ್ ಮೇಲೆ ಆರೋಪ ಮಾಡುತ್ತಿದ್ದಂತೆ ಬಿಜೆಪಿ ನಾಯಕರು ಕೆರಳಿ ನಿಗಿನಿಗಿ ಕೆಂಡದಂತಾದ್ರು. ಇದರಿಂದಾಗಿ ವಿಧಾನಸಭೆ ಕಲಾಪದಲ್ಲಿ 2 ನಿಮಿಷ ಅಲ್ಲೋಲ ಕಲ್ಲೋಲವೇ ಆಗೋಯ್ತು. ಕೊನೆಗೆ ಸ್ಪೀಕರ್ ಸದನ ಮುಂದೂಡಿದ್ರು. ನೋಡ್ತೀವಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆ ಹಿಂಬಲ ಬರ್ಕೊಡ್ತೀರಿ ಸರ್ಕಾರದಿಂದ, ಮತ್ತೆ ಮೀಸಲಾತಿ ಕೊಡ್ತೀರಿ, ತಡಗ ಮಾಡ್ತೀರಿ. ಇಲ್ಲಿ ಬಂದು ರಾಜಕೀಯದ ಪ್ರಯೋಜನ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು. ಮಾತಾಡ್ಲಿಲ್ಲ ಮಾಡಬಾರ್ದು. ಸದನ 3:30 ಗಂಟೆಗೆ ಮುಂದೂಡಲಾಗಿದೆ. ಕಾಶಪ್ಪನವರ ಮಿತಿಮೀರಿದ ಮಾತಿಗೆ ಸ್ಪೀಕರ್ ಮೌನ. ಸ್ಪೀಕರ್ ಕಚೇರಿಗೆ ನುಗ್ಗಿ ಬಿಜೆಪಿಯವರಿಂದ ಘೇರಾವ್. ಆರ್ಎಸ್ಎಸ್ ಬಗ್ಗೆ ವಿಜಯಾನಂದ ಕಾಶಪ್ಪನವರ ಅವಾಚ್ಯ ಪದ ಬಳಸಿದ್ದಕ್ಕೆ ಸಿಟ್ಟಾದ ಬಿಜೆಪಿಯವರು ಸ್ಪೀಕರ್ ಕಚೇರಿಗೆ ನುಗ್ಗಿದ್ರು. ನಾಲಾಯಕ್ ಸ್ಪೀಕರ್, ನೀವು ಒಂದು ಪಕ್ಷದ ಪರ ಇದ್ದೀರಾ ಅಂತೆಲ್ಲ ಕೂಗಾಡಿದ್ರು. ಕೊನೆಗೆ ಪರಮೇಶ್ವರ್, ಡಿಕೆ ಶಿವಕುಮಾರ್ ಬಂದು ಸಮಾಧಾನ ಪಡಿಸಿದ್ರು. ಸ್ಪೀಕರ್ ಕೂಡ ಕೂಲಾಗಿದ್ರು. ಇದರ ಮಧ್ಯೆ ಸಭಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವುದಕ್ಕೂ ಬಿಜೆಪಿಯವರು ರೆಡಿಯಾಗಿದ್ರು. ಇವತ್ತು ಪಾಯಿಂಟ್ ಆಫ್ ಆರ್ಡರ್ ಇದ್ರೂ ಕೂಡ ಅವರು ಕಿವಿಗೆ ಮೈಕ್ ಹಾಕ್ಕೊಂಡು ಕೇಳಿಸಿದ ರೀತಿ ನಡೆಯುವಂಥದ್ದು, ಒಂದು ರೀತಿ ಆಡಳಿತ ಪಕ್ಷ ಏನು ಹೇಳಿತೋ ಆ ಥರ ಕುಣಿಯುವಂಥ ಒಂದು ವ್ಯವಸ್ಥೆ ಆಗ್ತಾ ಇರೋವಂಥದ್ದು. ಇದು ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋವಂಥ ವಿಚಾರ ಅಲ್ಲ. ಅದರಿಂದ ನಾವೆಲ್ಲರೂ ಹೋಗಿ ಸ್ಪೀಕರ್ ಅವರಿಗೆ ಇದು ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದಿರಿ. ಸ್ಪೀಕರ್ಗೆ ನಾವು ಕೇಳಿದ್ವಿ, ಹಿಂಗ್ಯಾಕೆ ಒನ್ ಸೈಡೆಡ್ ಅದೇರಿ, ನಾವು ಐತಲ್ಲ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದಾಗ ಸಭಾಧ್ಯಕ್ಷರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತೈತಿ. ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿದಾಗೂ ಕೂಡ ಸಭಾಧ್ಯಕ್ಷರು ಅದನ್ನ ಕೇಳಿನೂ ಕೂಡ ಬೇರೆಯವರಿಗೆ ಅವಕಾಶ ಮಾಡಕ್ ಕೊಡತ್ತಾರ. ಅಂದ್ರೆ ಇವ್ರ ಬುದ್ಧಿ ಬರೋಬ್ಬರಿ ಇಲ್ಲ, ಸಭಾಧ್ಯಕ್ಷರದು ಪರ್ಪಸ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಹೀಗೆ ತಮ್ಮ ವಿರುದ್ಧವೇ ಆರೋಪ ಮಾಡಿದ ಬಿಜೆಪಿಯವರನ್ನ ಕರೆದು ಸ್ಪೀಕರ್ ಮಾತಾಡಿ ಒಂದು ಹಂತಕ್ಕೆ ಎಲ್ಲವನ್ನೂ ತಣ್ಣಗಾಗಿಸಿದ್ರು. ಸದನದಲ್ಲಿ ಬಿಜೆಪಿಯವರಿಗೂ ಮಾತಾಡುವುದಕ್ಕೆ ಅವಕಾಶ ಕೊಡ್ತೀವಿ ಅಂತ ಸಮಾಧಾನ ಹೇಳಿದ್ರು. ಇದಾದ ಮೇಲೆ ವಿಧಾನಸಭೆ ಕಲಾಪ ಮತ್ತೆ ಶುರುವಾಯಿತು. ಆದರೆ ಮತ್ತೆ ಗಲಾಟೆ ಮುಂದುವರಿಯಿತು. ಸಿಎಂ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಅಂತ ಯತ್ನಾಳ್ ಹೇಳುತ್ತಿದ್ದಂತೆ ಸಂತೋಷ್ ಲಾಡ್ ರೊಚ್ಚಿಗೆದ್ರು. ಇದೆಲ್ಲದರ ಮಧ್ಯೆ ಮೀಸಲಾತಿ ಕೊಡದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ಸುವರ್ಣಸೌಧದ ಎದುರು ಅಶೋಕ್, ವಿಜಯೇಂದ್ರ, ನಾರಾಯಣಸ್ವಾಮಿ ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರು ಫ್ಲೆಕ್ಸ್ ಹಿಡಿದು ಪ್ರತಿಭಟನೆ ಮಾಡಿದ್ರು. ಹೀಗೆ ಮೀಸಲಾತಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಲಿಂಗಾಯತ ಶಾಸಕರೆಲ್ಲ ಹೋರಾಡಬೇಕು ಎಂದು ಕರೆ ನೀಡಿದ್ದ ಪಂಚಮಸಾಲಿ ಗುರುಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಯವರ ಕರೆ ಅರ್ಧ ಈಡೇರಿದೆ. ಬಿಜೆಪಿಯವರು ಮಾತ್ರ ಇಂದು ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಹೋರಾಟ ನಡೆಸಿದ್ದಾರೆ. ಆದರೆ ವಾಸ್ತವವಾಗಿ ಪ್ರತಿಪಕ್ಷದಲ್ಲಿರುವವರು ಮಾತ್ರ ಹೀಗೆ ಮೀಸಲಾತಿ ಪರ ಮಾತಾಡ್ತಾರೆ. ಆಡಳಿತದಲ್ಲಿ ಕುಳಿತಿದ್ದಾಗ ಮೀಸಲಾತಿ ಸಾಧ್ಯವಿಲ್ಲ ಅಂತ ಹೇಳ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದನ್ನ ಪಂಚಮಸಾಲಿ ಸಮುದಾಯ ಹೇಗೆ ಸ್ವೀಕರಿಸುತ್ತದೆ ಎಂದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಹೀಗೆ ಈ ಮೀಸಲಾತಿಯ ಸಮರ ಇನ್ನಷ್ಟು ದಿವಸ ಇನ್ನಷ್ಟು ಸ್ವರೂಪಗಳಲ್ಲಿ ಪರಿವರ್ತನೆಗೊಳ್ಳಬಹುದು. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಮುಂದೆ ಈ ವಿಚಾರದಲ್ಲಿ ಏನವರ ನಿಲುವುಗಳು ಏನಾಗ್ತವೆ ಅನ್ನೋದು ಕೂಡ ಬಹಳ ಕುತೂಹಲದಿಂದ ನೋಡಬೇಕಾಗಿದೆ.